ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CL ವ್ಲಾಗ್ಸ್. ನಾನು ನಿಮ್ಮ ಚಂದನ. ಇವತ್ತು ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಹಾಗೆ ಹಬ್ಬ ಹತ್ರ ಬರ್ತಿರೋದ್ರಿಂದ ಬೆಳ್ಳಿ ಸಾಮಾನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಹಿತ್ತಾಳೆ ಐಟಮ್ಸ್ ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಕೊಡ್ತಾ ಇದೀವಿ. ತುಂಬಾ ಕಡಿಮೆ ಸ್ಟೆಪ್ಸ್ ಆಯ್ತಾ, ಹಾಗೆ ಜಾಸ್ತಿನೂ ಖರ್ಚಾಗಲ್ಲ. ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ತುಂಬಾ ಈಸಿಯಾಗಿ ಎಷ್ಟು ಕಪ್ಪು ಕಲೆ ಇದ್ರೂ ಕೂಡ ಕ್ಲೀನ್ ಆಗುತ್ತೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಚಾನಲ್ ನ ಯಾರು ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಹಾಗೆ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಆಗಿದೆ, ಎಲ್ಲಾ ವಿಡಿಯೋಸ್ ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವಾಗ ನೋಡ್ತಿರ್ಬೋದು ನೀವು, ಇಲ್ಲಿ ಹಿತ್ತಾಳೆ ಐಟಮ್ಸ್ ನಾನು ತಗೊಂಡಿದೀವಿ. ತುಂಬಾನೇ ಕಪ್ಪಾಗಿದೆ. ಈ ಐಟಮ್ಸ್ ನೆಲ್ಲ ನಾವು ತುಂಬಾ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಕ್ಲೀನ್ ಮಾಡ್ಕೊಬಹುದು. ತುಂಬಾ ಜನ ತುಂಬಾ ಸ್ಟೆಪ್ಸ್ ನ ಯೂಸ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಮೆಥಡ್ ಅಲ್ಲಿ ಅದನ್ನ ವಾಶ್ ಮಾಡ್ತಾರೆ. ನೀವು ಕೂಡ ಬೇರೆ ಬೇರೆ ಮೆಥಡ್ ಅಲ್ಲಿ ವಾಶ್ ಮಾಡಬಹುದು. ಮೇ ಬಿ ನಿಮ್ಗೆ ಅದು ಈಸಿ ಅನ್ಸಿರ್ಬೋದು. ಹಾಗೆ ಈ ಮೆಥಡ್ ಯೂಸ್ ಮಾಡಿ ಒನ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಗನೆ ಎಲ್ಲಾ ಐಟಮ್ಸ್ ಕೂಡ ನಾವು ಕ್ಲೀನ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಬ್ಲಾಕ್ ಆಗಿದೆ. ಇದೆಲ್ಲಾ ಬ್ಲಾಕ್ ಕೂಡ ಒಂದೇ ವಾಶ್ ಅಲ್ಲಿ ಕೂಡ ಕ್ಲಿಯರ್ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನೀವು ಎಷ್ಟು ಇದನ್ನ ವಾಶ್ ಮಾಡಿದಾದ್ಮೇಲೆ ನೀವು 15ರಿಂದ 20 ದಿನ ಇಟ್ಟರು ಕೂಡ ಮತ್ತೆ ಕಪ್ಪಾಗಲ್ಲ. ಹಾಗೆ ಡಲ್ ಆಗಿ ಕೂಡ ಕಾಣಲ್ಲ. ಬೆಳ್ಳಿ ಐಟಮ್ಸ್ ಕೂಡ ಅಷ್ಟೇ. ಹಾಗೆ ಈ ತರ ಹಿತ್ತಾಳೆ, ತಾಮ್ರ ಯಾವ ಐಟಮ್ ಯೂಸ್ ಮಾಡಿದ್ರು ಕೂಡ ಅಷ್ಟೇ ಬ್ಲಾಕ್ ಆಗಿ ಅಥವಾ ಡಲ್ ಆಗಿ ಕಾಣಲ್ಲ. ಎಷ್ಟೇ ಕಪ್ಪಿದ್ರು ನೀಟಾಗಿ ವಾಶ್ ಆಗುತ್ತೆ. ಎಷ್ಟೇ ಕಪ್ಪಿದ್ರು ಅಷ್ಟೇ ವೈಟ್ ಆಗಿ ಕಾಣುತ್ತೆ, ಅಷ್ಟೇ ಕ್ಲೀನ್ ಆಗಿ ಕಾಣುತ್ತೆ. ನೀವು ಈ ಮೆಥಡ್ ನ ಯೂಸ್ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ನೋಡಿ, ನಾವಿಲ್ಲಿ ಬೆಳ್ಳಿ ಐಟಮ್ಸ್ ಕೂಡ ತಗೊಂಡಿದೀವಿ, ಹಾಗೆ ಹಿತ್ತಾಳೆ ಐಟಮ್ಸ್ ಕೂಡ ತಗೊಂಡಿದೀವಿ. ಇದನ್ನ ಒಂದೊಂದಾಗಿ ಹೇಗೆಲ್ಲ ನಾವು ಕ್ಲೀನ್ ಮಾಡ್ತೀವಿ, ಹಾಗೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ನಾವು ಮೊದಲು ಹಿತ್ತಾಳೆ ಐಟಮ್ಸ್ ನೆಲ್ಲ ಹೇಗೆ ವಾಶ್ ಮಾಡೋದಂತ ತೋರಿಸ್ಕೊಂಡು ಕೊಡ್ತಾ ಇದೀವಿ. ಮೊದಲಿಗೆ ಇಲ್ಲಿ ಹುಣಸೆಹಣ್ಣ ಅಪ್ಲೈ ಮಾಡ್ಕೊಂತಾ ಇದೀವಿ. ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಟು ಅದನ್ನ ನೀಟಾಗಿ ಅಪ್ಲೈ ಮಾಡ್ಕೊಂತಾ ಇದೀವಿ. ಎಲ್ಲಾ ಪಾತ್ರೆಗೂ ಅಷ್ಟೇ ಈ ತರ ಹುಣಸೆಹಣ್ಣ ಅಪ್ಲೈ ಮಾಡ್ಕೊಬೇಕು. ಬೆಳ್ಳಿಗೆ ಮಾತ್ರ ಅಪ್ಲೈ ಮಾಡಬೇಡಿ. ಜಸ್ಟ್ ಹಿತ್ತಾಳೆ ಅಥವಾ ತಾಮ್ರ ಐಟಮ್ಸ್ ಏನೇನಿದೆ ಅದಕ್ಕೆಲ್ಲಾನು ಕೂಡ ಈ ತರ ಹುಣಸೆಹಣ್ಣ ಅಪ್ಲೈ ಮಾಡಿ 5 ನಿಮಿಷ ನೆನೆಯಕ್ಕಿಟ್ರೆ ಸಾಕು. 2ರಿಂದ 3 ನಿಮಿಷ ನೆನೆಯಕ್ಕಿಟ್ರು ಸಾಕಾಗುತ್ತೆ. ಒಂದೊಂದೇ ಇವಾಗ ಹಚ್ತಾ ಬರ್ತಿದ್ದಂಗೆ ಎಲ್ಲ ಕಂಪ್ಲೀಟ್ ಹಚ್ಚೋ ವರ್ಷ ನೆನ್ಕೊಂಡಿರುತ್ತೆ. ಸೊ ಇಷ್ಟು ನೆಂದಾದ್ಮೇಲೆ ಇದಕ್ಕೆ 2 ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ವಾಶ್ ಮಾಡ್ತೀವಿ. ಎಲ್ಲ ಹಿತ್ತಾಳೆ ಐಟಮ್ಸ್ಗೂ ಕೂಡ ನಾವು ಹುಣಸೆಹಣ್ಣು ಹಚ್ಚಿ ಇಟ್ಟಿದೀವಿ. ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದೀವಿ. ಯಾವ್ದಾದ್ರು ಬ್ರ್ಯಾಂಡ್ ನ ತಗೊಬಹುದು ನೀವು, ಆಯ್ತಾ. ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ, ಯಾವ್ದಾದ್ರು ಬ್ರ್ಯಾಂಡ್ ತಗೊಬಹುದು. ಅದು ಟೂತ್ ಪೇಸ್ಟ್ ಆಗಿರ್ಬೇಕು. ಅದಕ್ಕೆ ಅಂತಾನೆ ಇಟ್ಕೊಂಡ್ಬಿಡಿ ನೀವು. ಹೊಸದಾಗಿ ಒಂದು ಬ್ರಷ್, ಹೊಸದಾಗಿ ಒಂದು ಪೇಸ್ಟ್, ಪೂಜಾ ಐಟಮ್ ವಾಶ್ ಮಾಡಕ್ಕೆ ಅಂತಾನೆ 2 ಮೇನ್ ಇಂಗ್ರೀಡಿಯೆಂಟ್ಸ್. ಇವೆರಡು ಇಟ್ಕೊಂಡು ನೀವು ಬ್ರಷ್ ಆದ್ರೂ ಯೂಸ್ ಮಾಡ್ಬೋದು ಅಥವಾ ಈ ತರ ನಾರಾದ್ರೂ ಯೂಸ್ ಮಾಡ್ಬೋದು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಅದು ನುಚ್ತಾ ಬಂದ್ರೆ ಕಂಪ್ಲೀಟ್ ಎಷ್ಟೇ ಬ್ಲ್ಯಾಕ್ ಆಗಿರ್ಲಿ, ಏನೇ ಕರೆ ಇರ್ಲಿ, ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಇದು ನೀಟಾಗಿ ಉಜ್ಜಾದ್ಮೇಲೆ ನಾವು ಇದನ್ನ ವಾಶ್ ಮಾಡ್ಬಿಟ್ಟು ತೋರಿಸ್ತಾ ಇದೀವಿ. ನೀವು ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ವೈಟ್ ಕಾಣಿಸುತ್ತೆ ಅಂತ. ಎಷ್ಟೇ ಕಲೆ ಇದ್ರೂ ನೀಟಾಗಿ ಕ್ಲೀನ್ ಆಗಿರುತ್ತೆ. ಇದೇ ತರ ಎಲ್ಲಾ ಐಟಮ್ಸ್ ಕೂಡ ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದೀವಿ. ಈ ಸ್ಟೆಪ್ ನ ನೀವು ಫಾಲೋ ಮಾಡಿದ್ರೆ ಸಾಕು. ಎಷ್ಟೇ ದೊಡ್ಡ ಐಟಮ್ಸ್ ಇದ್ರೂ ಕೂಡ ಈ ಸ್ಟೆಪ್ ನ ಫಾಲೋ ಮಾಡಿದ್ರೆ ಇಷ್ಟೇ ವೈಟ್ ಆಗಿ ಕ್ಲೀನ್ ಆಗಿ ಕಾಣುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ತುಂಬಾ ಬೇಗ ಕಪ್ಪಾಗಿ ಕಾಣಲ್ಲ. ದೇವ್ರ ಮನೆಯಲ್ಲಿ ಒಂದ್ 15ರಿಂದ 20 ದಿನ ಆರಾಮ್ಸೆ ಇಟ್ಕೊಬಹುದು. ಹಬ್ಬ ಹತ್ರ ಬರ್ತಿರೋದ್ರಿಂದ ತುಂಬಾ ಟೈಮ್ ಬೇಕು ಪೂಜಾ ಐಟಮ್ಸ್ ನ ತೊಳೆಯೋದಕ್ಕೆ. ಬಟ್ ಈ ಸ್ಟೆಪ್ ಯೂಸ್ ಮಾಡೋದ್ರಿಂದ ಬೇಗ ಈಸಿಯಾಗಿ ಟೈಮ್ ನ ಸೇವ್ ಮಾಡ್ಕೊಬಹುದು. ಅಷ್ಟೇ ವೈಟ್ ಆಗಿ ಕಾಣುತ್ತೆ. ನೀವ್ ಎಷ್ಟೇ ಐಟಮ್ಸ್ ನ ಇಟ್ಟಿದ್ರು ದೇವ್ರ ಪೂಜೆ ಮನೆಯಲ್ಲಿ, ಎಲ್ಲಾ ಐಟಮ್ಸ್ ಕೂಡ ತುಂಬಾ ಕ್ವಿಕ್ ಆಗಿ ವಾಶ್ ಮಾಡ್ಕೊಂಡ್ಬಿಡ್ಬಹುದು. ಸೊ ಈ ಸ್ಟೆಪ್ ನ ನೀವು ಫಾಲೋ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ನೀವೆಲ್ಲ ಬೇರೆ ತರ ಸ್ಟೆಪ್ಸ್ ಯೂಸ್ ಮಾಡ್ಬೋದು. ಬಟ್ ಈ ತರ ನೀವು ಮೆಥಡ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಆಗಿ ಕಾಣುತ್ತೆ ಎಲ್ಲಾ ದೇವ್ರ ಪೂಜಾ ಐಟಮ್ಸ್ ಕೂಡ. ಹಾಗೆ ನಾವು ಬೆಳ್ಳಿ ಐಟಮ್ಸ್ ಕೂಡ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಬೆಳ್ಳಿ ಐಟಮ್ಸ್ ನಾವು ತೊಳೆಯೋದಕ್ಕೆ ಲಿಕ್ವಿಡ್ ನ ಯೂಸ್ ಮಾಡ್ತಾರೆ ಎಷ್ಟೊಂದ್ ಜನ. ಬಟ್ ಇಲ್ಲಿ ಲಿಕ್ವಿಡ್ ಯೂಸ್ ಮಾಡಲ್ಲ. ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ಕಪ್ಪಾಗಿ ಕಾಣುತ್ತೆ. ಅದೇ ರೀತಿ ಲಿಕ್ವಿಡ್ ನ ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ನೀವು ನೋಡ್ಬೋದು ಬೆಳ್ಳಿ ಐಟಮ್ಸ್ ಎಷ್ಟು ಬ್ಲಾಕ್ ಆಗಿ ಕಾಣಿಸ್ತಿದೆ ಅಂತ. ಹಾಗಿದ್ರೆ ಬನ್ನಿ, ಬೆಳ್ಳಿ ಐಟಮ್ಸ್ ಕೂಡ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ 2 ಐಟಮ್ ಇಂದ ಹೇಗೆ ವಾಶ್ ಮಾಡೋದಂತ ತೋರಿಸ್ಕೊಂಡು ಕೊಡ್ತೀನಿ. ಮೊದಲಿಗೆ ಇಲ್ಲಿ ಟೂತ್ ಪೇಸ್ಟ್ ಯೂಸ್ ಮಾಡ್ತಾ ಇದೀವಿ. ಹಾಗೆ ಸ್ವಲ್ಪ ಸಬೀನಾ. ಟೂತ್ ಪೇಸ್ಟ್ ಹಾಗೆ ಸಬೀನಾ 2 ಸಾಕು ಈ ಬೆಳ್ಳಿ ಐಟಮ್ ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಮೊದಲಿಗೆ ಟೂತ್ ಪೇಸ್ಟ್ ಹಾಗೆ ಸಬೀನಾ ಹಾಕೊಂಡು ನಾವು ಬ್ರಷ್ ಇಂದ ಏನಾದ್ರು ಯೂಸ್ ಮಾಡ್ಕೋಬಹುದು ಅಥವಾ ಈ ತರ ನಾರಿಂದ ಕೂಡ ಆದ್ರೂ ನಾವು ತೊಳ್ಕೊಬಹುದು. ಬ್ರಷ್ ಯಾವಾಗ ಯೂಸ್ ಮಾಡ್ಬೇಕಂತ ಅಂದ್ರೆ ಈ ತರ ಚೊಂಬಿರುತ್ತೆ ಅಲ್ವಾ, ಅಷ್ಟಲಕ್ಷ್ಮಿ ಚೊಂಬು ಅಥವಾ ಏನಾದ್ರು ಡಿಸೈನ್ ವರ್ಕ್ ಇರೋ ತರ ಇದ್ರೆ ಅದಕ್ಕೆ ನಾವು ಬ್ರಷ್ ಇಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಗ್ಯಾಪ್ ಅಲ್ಲಿ ಎಲ್ಲೇ ಬ್ಲಾಕ್ ಆಗಿದ್ರು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಇಫ್ ನಾಟ್ ಏನು ಪ್ಲೇನ್ ಆಗಿದೆ ಅಂತಂದ್ರೆ ಈ ತರ ನಾರು ಯೂಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಬ್ರಷ್ ಹಾಗೆ ನಾರು 2 ಯೂಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀವಿ. ಮೊದಲಿಗೆ ನಾರಲ್ಲಿ ಯೂಸ್ ಮಾಡ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದೀವಿ.
ನಂತರ ಬ್ರಷ್ ಕೂಡ ಹೇಗೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದೀವಿ. ಆಮೇಲೆ ಒಳಗಡೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಒಳಗಡೆ ಕೂಡ ನೀರು ಹಾಕಿ ಹಾಕಿ ಫುಲ್ ಬ್ಲಾಕ್ ಆಗಿರುತ್ತೆ ಸ್ವಲ್ಪ ಕಳಶಗಳು. ಸೊ ಅದನ್ನು ಕೂಡ ನೀಟಾಗಿ ಉಜ್ಜಿಕೊಂಡ್ರೆ ಆಯ್ತು, ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ನೋಡಿ ಬ್ರಷ್ ಇಂದ ನಾವು ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದೀವಿ. ಬ್ರಷ್ ಇಂದ ಕ್ಲೀನ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು. ನಾರಾದ್ರೆ ಸಂದಿಲೆಲ್ಲ ಏನೇ ಗಲೀಜಿದ್ರು ಕ್ಲೀನ್ ಆಗಲ್ಲ. ಬಟ್ ಬ್ರಷ್ ಇಂದ ಆದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಇಷ್ಟೇ ಸಿಂಪಲ್, ಈಸಿಯಾಗಿ ಎಲ್ಲಾ ಐಟಮ್ಸ್ನು ಕೂಡ ಇಷ್ಟೇ ಮೆಥಡ್ ಅಲ್ಲಿ ನಾವು ವಾಶ್ ಮಾಡ್ಕೊಬಹುದು. ಇವಾಗ ನೋಡಿ ವಾಟರ್ ಹಾಕ್ಬಿಟ್ಟು ವಾಶ್ ಮಾಡಿಟ್ಟಿದೀವಿ. ಸೊ ಮೇನ್ ಏನಂತ ಅಂದ್ರೆ ವಾಟರ್ ಹಾಕಿ ವಾಶ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಒಣಗಿರೋ ಬಟ್ಟೆಯಿಂದ ನೀಟಾಗಿ ಅದನ್ನ ಒರೆಸಿ ಇಟ್ಕೊಬೇಕು. ಒರೆಸಿ ಇಟ್ಕೊಂಡಿಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ತೇವ ಹಂಗೆ ಇದ್ದಿ ಅದು ಕಲೆ ಆಗಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಯ್ತಾ. ವಾಟರ್ನ ನಾವು ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಒಣಗಕ್ಕೆ ಇಟ್ಬಿಡ್ಬೇಕು. ಅವಾಗ ಅದು ನೀಟಾಗಿ ಇರುತ್ತೆ. ಹಾಗೆ ಯಾವುದೇ ರೀತಿ ಕಲೆ ಇರಲ್ಲ. ಇದೇ ತರನೇ ಬೆಳ್ಳಿ ಐಟಮ್ ಹಾಗೆ ಹಿತ್ತಾಳೆ ಐಟಮ್ ಎಲ್ಲದಕ್ಕೂ ಅಷ್ಟೇ ಬಟ್ಟೆಯಿಂದ ಒರೆಸಿ ಇಟ್ಬಿಡ್ಬೇಕು. ಅವಾಗ ಲಾಂಗ್ ಟೈಮ್ ನಮಗೆ ಬಾಳಿಕೆ ಬರುತ್ತೆ. ಅಂದ್ರೆ ಯಾವುದೇ ರೀತಿ ಕಪ್ಪು ಕಲೆ ಆಗ್ಲಿ ಏನು ಕೂಡ ಇರಲ್ಲ. ಇದೇ ರೀತಿ ನಾವು ಎಲ್ಲಾ ಐಟಮ್ನ ಕೂಡ ವಾಶ್ ಮಾಡಿ ಇಟ್ಕೊಂಡಿದೀವಿ. ನೀವು ನೋಡ್ಬೋದು ಇಲ್ಲಿ ದೀಪ ಕೂಡ ತೋರಿಸ್ತಾ ಇದೀವಿ. ದೀಪದಲ್ಲೂ ಕೂಡ ಅಷ್ಟೇ ಸಂದಿಲಿ ನಮಗೆ ಮೇಲ್ಗಡೆ ದೀಪ ಉರ್ದಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ತರ ನಾವು ಬ್ರಷ್ ಯೂಸ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಕಪ್ಪು ಕಲೆ ಉಳ್ಕೊಳ್ಳೋದಿಲ್ಲ. ಇಷ್ಟೇ ಸಿಂಪಲ್, ತುಂಬಾ ಈಸಿಯಾಗಿ ಹೇಳ್ಕೊಂಡು ಕೊಟ್ಟಿದೀವಿ ಅಂತ ನಾನು ಅನ್ಕೊಂತೀನಿ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನೀವು ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮಗೆ ಮೋಟಿವೇಟ್ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೇಕಂತ ಮೋಟಿವೇಟ್ ಆಗುತ್ತೆ. ಸೊ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾ ಇಂಪಾರ್ಟೆಂಟ್. ಆಗಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಮೆಥಡ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಪೂಜಾ ಐಟಮ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವೇ ನೋಡ್ತಿರ್ಬೋದು ರಿಸಲ್ಟ್. ಕಣ್ ಮುಂದೆನೆ ತೋರಿಸಿದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದೀವಿ ಅಂತ. ಸೊ ನೀವು ಹೀಗೆ ಫಾಲೋ ಮಾಡಿ. ಥ್ಯಾಂಕ್ ಯು.